ಮುಂದೆ ಬರುವ ಹನುಮತ್ ಜಯಂತಿಯ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದ ಸ್ವಾಗತದೊಂದಿಗೆ ಹನುಮಂತನ ಜನ್ಮ ಜಯಂತಿಯ ಆರಾಧನೆ ಇದನ್ನು ಹೇಳಿರತಕ್ಕ ಮಾತುಗಳು ಅದನ್ನು ಒಂದೇ ಕಡೆಯಲ್ಲಿ ನಾವು ಕಾಣಬಹುದಾದರೆ ವಾಸ್ತವವಾಗಿ ಒಂದು ತಂತ್ರಸಾರ, ಮತ್ತೊಂದು ವಾಯುಪುರಾಣ, ಇನ್ನೂ ಒಂದು ಆನಂದದ ರಾಮಾಯಣ. ಇಲ್ಲಿ ಅವನ ದಿನ, ಹುಟ್ಟಿದ ನಕ್ಷತ್ರ, ಜೊತೆಯಲ್ಲಿ ಲಗ್ನ ಇದನ್ನೆಲ್ಲ ತಿಳಿಸಿಕೊಡ್ತಾರೆ. ಮುಖ್ಯವಾಗಿ ಚೈತ್ರ ಮಾಸದ ಅಂದರೆ ಇವತ್ತಿನ ಮಾಸದಲ್ಲಿದ್ದೇವೆ ನಾವು, ಆರಂಭದ ಮಾಸ, ಯುಗಾದಿ ಕಳೆದಾಗ ಅದರಲ್ಲಿ ಮೊದಲು ಬರತಕ್ಕಂತಹ ಹುಣ್ಣಿಮೆ ಚೈತ್ರೇ ಮಾಸಿ ಶೀತೇ ಪಕ್ಷೇ ಪೌರ್ಣಮಾಸ್ಯಾಂ. ಮತ್ತು ಹನುಮಂತನ ಅವತಾರಕ್ಕೆ ವಾರ ಅದು ಮಂಗಳವಾರ. ಹಾಗಾಗಿ ಅವನ ವಾರವನ್ನಾಗಿ ಕೆಲವರು ಗಮನಿಸ್ತಾ ಹನುಮಂತನ ಗುಡಿಗೆ ಹೋಗುವಾಗ ಮಂಗಳವಾರವನ್ನು ಆಯ್ಕೆ ಮಾಡ್ತಾರೆ. ಕೆಲವರು ಅದಕ್ಕೆ ಉತ್ತರ ಕೊಡ್ತಾರೆ, ಅವನು ನಮಗೆ ಬದುಕಿನಲ್ಲಿ ಮಾಂಗಲ್ಯ ಮಾಡಬೇಕು, ಅದಕ್ಕಾಗಿ ನಮ್ಮ ಮಂಗಳವಾರ ಹೋಗ್ತೇವೆ ಅಂತ. ಇನ್ನು ಕೆಲವರು ಬಹಳ ಜೋರಿದ್ದಾನವ, ಅಂದರೆ ಯುದ್ಧ ಮಾಡುವವ, ರಕ್ತಕ್ರಾಂತಿಯವ, ಹಾಗಾಗಿ ಕುಜ ವಾರದಲ್ಲಿದ್ದಾನೆ. ವಾಸ್ತವವಾಗಿ ಆಗಲ್ಲ, ಅವನು ಹುಟ್ಟಿದ್ದೇ ಕುಜವಾರದಲ್ಲಿ. ಆದ್ದರಿಂದ ಮಂಗಳವಾರದಲ್ಲಿ ಅವನ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು. ಹುಟ್ಟುವಾಗಲೇ ಪೂರ್ಣವಾದಂತಹ ವ್ಯಕ್ತಿತ್ವದಲ್ಲೇ ಬಂದಿದ್ದಾನೆ. ಮೌಂಜಿ ಮೇಖಲಯ ಯುಕ್ತ ಕೋಪೀನ ಪರಿಧಾರಕ ಕರ್ಣಯೋ ಕುಂಡಲೇ ಪ್ರಾಪ್ತ ತಥಾ ಯಜ್ಞೋಪವೀತಕ. ಇವೆಲ್ಲ ಅವನ ಅಸಾಧಾರಣವಾದ ಲಕ್ಷಣಗಳು ಹನುಮಂತ ಬಂದಾಗ. ಅಂದರೆ ಬೆತ್ತಲೆ ಮೈಯಲ್ಲಿ ಬರಲಿಲ್ಲ ಎನ್ನುವುದೊಂದು ದೊಡ್ಡ ವಿಷಯ. ಹೀಗೆ ಕರ್ಣಕುಂಡಲದ ಜೊತೆಯಲ್ಲಿ ಕರ್ಣನ ಜನ್ಮ ಆಗಿತ್ತು, ಹಾಗೆ ದಿವ್ಯ ವ್ಯಕ್ತಿಗಳ ಜನ್ಮದಲ್ಲಿ ಅನೇಕವಾದಂತಹ ಆಭರಣಗಳು, ವ್ಯವಸ್ಥೆಗಳು ಇರ್ತವೆ. ಅರ್ಥ ಆಗಿರಬೇಕು ನಿಮಗೆ. ಅವನು ಕೋಪಿನ ಹಾಕಿಕೊಂಡು ಬಂದ ಅಂದರೆ ಹುಟ್ಟುವ ಪ್ರಾದೇಶಿಕವಾದ ಸಂಪರ್ಕಗಳು ಅವನಿಗೆ ಇಲ್ಲ. ದೈಹಿಕವಾಗಿ ಎನ್ನುವುದನ್ನು ತೋರಿಸಿಕೊಡಲು ಇದನ್ನು ಮಾಡಿರತಕ್ಕಂಥ ಒಂದು ಉದ್ದೇಶಪೂರ್ವಕವಾದ ನುಡಿ ಆಗಿದೆ. ಮತ್ತು ಹನುಮಂತನ ನೈಜವಾದ ಬಣ್ಣ ಪ್ರವಾಳ ಸದೃಶ ಅಂತ, ಒಂಥರ ಕೆಂಪು. ಹೀಗೆ ವಾನರ ರೂಪದಲ್ಲಿಯೇ ಪ್ರಕಟ ಆಗಿದ್ದಾನೆ. ಆದರೆ ಅವನಿಗೆ ಬೇಕಾದಂತಹ ರೂಪಗಳನ್ನು ಪಡೆಯತಕ್ಕಂತಹ ಶಕ್ತಿ, ದಿವ್ಯವಾದ ಶಕ್ತಿ ಇದೆ. ಹೀಗಾಗಿ ಅವನು ಮಾನುಷ್ಯ ರೂಪದಲ್ಲಿಯೂ ಕಾಣಿಸಿಕೊಳ್ಳುತ್ತಾನೆ, ಮನುಷ್ಯರಂತೆ ಮಾತಾಡುತ್ತಾನೆ. ಹಾಗಾಗಿ ಬರುವಾಗ ಹೇಗೆ ಬಂದ ಅನ್ನೋದಕ್ಕೋಸ್ಕರ ವಾನರ ರೂಪೇಣ ಪ್ರಕಟ ಅನ್ನುವ ಮಾತನ್ನು ಹೇಳ್ತಾರೆ. ಅವನ ನಕ್ಷತ್ರ ಸ್ವಾತಿ, ಸ್ವಾತ್ಯಾ ಭೌಮೇಶ ಮಾರುತಿ ಮೇಷಲಗ್ನೆ ಅಂತ ಪುರಾಣ ಲಗ್ನವನ್ನು ಗುರುತಿಸ್ತದೆ. ಮಹಾಚೈತ್ರಿ ಪೌರ್ಣಿಮಾಯಾಂ ಸಮುತ್ಪನ್ನ ಅಂಜನೀಸುತಃ ಅಂತ, ಅಂಜನೆಯಲ್ಲಿ ಹುಟ್ಟಿದವನು ಅಂತ, ಅಂಜನಾನಂದನಂ ವೀರಂ ಅಂತ ಹೇಳೋ ಮಾತದಕ್ಕೋಸ್ಕರ ಆಂಜನೇಯನಾಗಿ, ಅಂಜನಿಯ ಮಗನಾಗಿ ಹುಟ್ಟಿದ್ದಾನೆ. ದೇವತೆಗಳ ಹುಟ್ಟಿನಲ್ಲಿ ಇರತಕ್ಕಂತಹ ಒಂದು ಔಚಿತ್ಯದ ಬಗ್ಗೆ ಒಂದು ಮಹಾಭಾರತದ ಮಾತು ನಾವು ಎಷ್ಟೋ ಕಡೆಯಲ್ಲಿ ನೋಡುತ್ತೇವೆ. ದೇವತೆಗಳ ಹುಟ್ಟನ್ನು ಈ ದೇಶದಲ್ಲಿ ಒಂದೊಂದು ಪ್ರಕಾರದಲ್ಲಿ ಬರ್ತಾರೆ. ಭೀಷ್ಮನೇ ಹುಟ್ಟಿದ ರೀತಿ ನೋಡಿದರೆ ಅವನನ್ನು ಗಂಗೆ ಕರ್ಕೊಂಡೋಗಿರ್ತಾಳೆ. 300-400-500 ವರ್ಷಗಳ ಕಾಲ ಅವನೀತ ಬರುವುದೇ ಇಲ್ಲ. ಅಷ್ಟೇ ಅಲ್ಲದೆ ಸ್ವರ್ಗದಲ್ಲೆಲ್ಲ ಕಲೀಲಿಕ್ಕೆ ಹೋಗಿರ್ತಾನೆ. ಗುರುಗಳನ್ನು ಶುಕ್ರಾಚಾರ್ಯರಿಂದ ಮಾತಾಡಿಸಿರ್ತಾನೆ. ಅಪ್ಪನೇ ಶಂತನು ಬಂದಾಗ ಭೀಷ್ಮ ಅವನು ಅದೃಶ್ಯನಾಗ್ತಾನೆ, ಕಾಣದೇ ಹೋಗ್ತಾನೆ. ಮತ್ತೆ ಗಂಗೆ ಬಂದು ಪರಿಚಯಿಸುವುದು, ಇದು ನಿನ್ನ ಮಗನೇ ಭೀಷ್ಮ ಇದ್ದಾನೆ, ನಾನು ಕೊಡುತ್ತೇನೆ ಅಂಥೇಳಿ. ಹಾಗಾಗಿ ದೇವತೆಗಳೆಲ್ಲ ಹುಟ್ಟುವ ರೀತಿ ಹೇಗೆ ಎನ್ನುವುದನ್ನು ಒಂದು ಗುಟ್ಟು ನಮ್ಮ ಮುಂದೆ ತಿಳಿಸ್ತಾರೆ. ಹಾಗಾಗಿ ನಾವಿದನ್ನು ಆಕ್ಷೇಪಿಸುವಂತಿಲ್ಲ. ಹೇಗೆ ಸಾಧ್ಯ, ಎಂಥ ಸಾಧ್ಯ ಅಂತ ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ದೇವಾಶ್ಚೈವ, ಮುಖ್ಯವಾಗಿ ದೇವತೆಗಳು ಹುಟ್ಟುವ ರೀತಿ ಹೇಗಿರ್ತದೆ ಕೇಳಿದರೆ ಅವರು ಐಶ್ವರ್ಯವಂತೋ ವೈ ಅಂತಾರೆ. ಅವರಿಗೆ ಅಂತಹ ಒಂದು ಪವರ್ ಇದೆ, ಈಶ್ವರ ಭಾವ, ಒಡೆತನ ಇದೆ. ಏನು ಬೇಕಾದ್ರೂ ಮಾಡಿಯಾರವರು, ಹೇಗೆ ಬೇಕಾದರೂ ಬರ್ತಾರೆ ಅಂತ. ಬರುವ ರೀತಿ ಹೇಗೆ, ಶರೀರಾಣಿ ಆವಿಶಂತಿ ವೈ, ವ್ಯಕ್ತಿಗಳ ದೇಹವನ್ನು ಪ್ರವೇಶ ಮಾಡ್ತಾರೆ. ಅದರಿಂದ ಇಲ್ಲಿ ಕೇಸರಿಯಲ್ಲಿ ಅವನು ಕೇಸರಿ ಸ್ವಯಂ ವಾಯುವೇ ಆಗಿ ನಿಂತಿದ್ದಾನೆ. ಹಾಗಾಗಿ ವಾಯುವಿನಲ್ಲಿ ಅಂಜನೆ. ಅದರಿಂದಲೇ ಹನುಮಂತನ ಗಾಯತ್ರಿ ಮಂತ್ರವನ್ನು ಹೇಳುವಾಗ ಆಂಜನೀಜಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಅಂತ ಹೇಳಿ ತಂದೆ ತಾಯಿಗಳ ಹೆಸರನ್ನು ಗುರುತಿಸ್ತಾರೆ. ವಾಯುವಿನ ಮಗ ಇದ್ದಾನೆ, ಅಂಜನೆಯಲ್ಲಿ ಹುಟ್ಟಿದ್ದಾನೆ ಅಂತ.
ಅವರು ಬರುವಾಗ ಒಂದು ಮುಖ್ಯವಾಗಿ ಸಂಕಲ್ಪ, ಮನಸ್ಸಿನಲ್ಲಿ ಹೀಗೆ ಯೋಚನೆ ಮಾಡ್ತಾರೆ, ಅಲ್ಲಿಂದ ಬರ್ತಾರೆ. ಅಷ್ಟರಲ್ಲೇ ಸಾಕಾಗುತ್ತೆ ಅವರಿಗೆ. ಸಂಕಲ್ಪದಿಂದಲೇ ಜನ್ಮವನ್ನು ತಳಿತಾರೆ. ಅಲ್ಲ ಅಂತಾದರೆ ಕೆಲವೊಮ್ಮೆ ವಾಚ ದೃಷ್ಟಿಯ ತಥಾ ಸ್ಪರ್ಶಾತ್ ಸಂದರ್ಶೇಣ 4 ಪ್ರಕಾರ ಮಾತಿನಲ್ಲಿ ಹೇಳುತ್ತಾರೆ ನಾನು ಬರ್ತೇನೆ ಅಂತ. ಮುಟ್ತಾರೆ, ಕೆಲವೊಮ್ಮೆ ನಾಭಿಯ ಸ್ಪರ್ಶ ಮಾಡುತ್ತಾರೆ, ಕಣ್ಣಿನಲ್ಲಿ ಪ್ರವೇಶ ಮಾಡ್ತಾರೆ, ಇಲ್ಲಾಂದರೆ ಸಹಜವಾಗಿ ಮಗುವನ್ನು ಕೊಡುತ್ತಾರೆ. ಹೀಗೆ ಅವರ ಅನೇಕ ಪ್ರಕಾರಗಳ ಹುಟ್ಟಿ ಇರಲಾಗಿ ಮಹಾಭಾರತ ನಮಗೆ ದೊಡ್ಡ ಸಂಗತಿ. ವಾಸ್ತವವಾಗಿ ಯಾರನ್ನಾದರೂ ನಂಬದೇ ಇರಬಹುದು, ಆದರೆ ವ್ಯಾಸರನಂತೂ ನಂಬದೇ ಇರಲಿಕ್ಕೆ ಆಗುವುದೇ ಇಲ್ಲ. ಇಡೀ ಶಾಸ್ತ್ರಕಾರರ ಒಕ್ಕೊರಳವಾದಿಯನ್ನು ಕೇಳಿದರೆ ಏನೇನೋ ಬರೀತಾರೆ, ಹೇಳಿಕೊಳ್ಳುತ್ತಾರೆ. ಮತ್ತು ಕೆಲವೊಮ್ಮೆ ನಾವೆಲ್ಲ ಈ ಗೆರೆಗಳನ್ನು ಕೊಟ್ಟದ್ದು ಕೆಲವೊಮ್ಮೆ ಮೋಸ ಮಾಡಲಿಕ್ಕೆ ಅಂತ, ಹಾಗೊಂದು ಹೇಳಿದ್ದಾರೆ ನಮಗೆ ಮೋಸ ಮಾಡಲಿಕ್ಕೆ ಅಂತ ಹೇಳುತ್ತಾರೆ. ಹೀಗಾಗಿ ಯಾರನ್ನು ನಂಬುವುದು? ಪ್ರತಿಯೊಬ್ಬರೂ ಅವರವರ ಗುರುಗಳನ್ನು ಸರ್ವಜ್ಞರು ಅಂತ ಹೇಳುತ್ತಾರೆ. ಯಾವುದೇ ಒಂದು ಶಾಸ್ತ್ರ ಎಂದಾಗಿದ್ದರೆ ಒಂದಕ್ಕೊಂದು ಹೊಡಿಬಾರದು ಅಂತ ಕ್ರಮ. ಒಂದಕ್ಕೊಂದು ಹೊಡಿತದೆ ಅಂತಾದರೆ ಅದು ಶಾಸ್ತ್ರ ಆಗುವುದಿಲ್ಲ. ಈಗ ಭಾಳ ಚಂದವಾದ ಒಂದು ಮುಹೂರ್ತ ಉಂಟಂತೆ, ಎಂತ ಅನ್ನಪ್ರಾಶನಕ್ಕೆ ಮಗುವಿಗೆ. ಯಾಕೆ ನಾವು ಮುಹೂರ್ತ ನೋಡಿ ತಿನ್ನುವುದು? ಬಾಹ್ಯವಾದ ಪದಾರ್ಥವನ್ನು ಕೇಳಿದರೆ ಆರೋಗ್ಯವಾಗಿ ಬದುಕಬೇಕು ಅಂತ, ಮುಂದೆ ಕೊರತೆ ಬರಬಾರ್ದು ಅಂತ, ತಿನ್ನಲಿಕ್ಕೆ ಕೊರತೆಯೂ ಬರಬಾರ್ದು, ತಿಂದದ್ದು ಜೀರ್ಣವೂ ಆಗಬೇಕು ಅನ್ನುವ ನೆಲೆಯಲ್ಲಿ ನಾವೊಂದು ಒಳ್ಳೆ ಮುಹೂರ್ತ ನೋಡಿ ಒಂದು ಮಗುವಿಗೆ ಅನ್ನಪ್ರಾಶನ ಅಂತ ಮಾಡಿಸ್ತೇವೆ. ಒಳ್ಳೆ ಮುಹೂರ್ತ ಅಂತೇಳಿ ಏಕಾದಶಿಯನ್ನು ಕೊಟ್ಟಿದ್ದಾರೆ. ಅದು ಏಕಾದಶಿ ತಿಂದರೆ ಏನಾಗ್ತದೆ ಅಂದರೆ ಅದು ಪಾಪ ಬರ್ತದೆ. ಅದು ಹೇಳ್ಬೋದಲ್ಲ ನಾನು, ಅದು ಮಾಧ್ವರಿಗೆ ಮಾತ್ರ ಪಾಪ ಬರೋದು. ಯಾಕೆಂದರೆ ಅದು ಮಧ್ವಾಚಾರ್ಯ ಹೇಳಿದ್ದು ಏಕಾದಶಿ ಉಪವಾಸ ಮಾಡಲಿಕ್ಕೆ. ನೀವು ಕೆಟ್ಟಿದ್ದೀರಿ, ನಾವೆಲ್ಲ ಗಮ್ಮತ್ತಲ್ಲಿ ಊಟ ಮಾಡಿದ್ದು ಬರೋದಿಲ್ವ? ಒಂದು ಪ್ರಶ್ನೆ, ಮಧ್ವಾಚಾರ್ಯ ಬರೋ ಮುಂಚೆ ಏಕಾದಶಿ ಉಪವಾಸ ಮಾಡ್ತಿರಲಿಲ್ವಾ? ಉಪವಾಸ ಎನ್ನುವುದು ಮಧ್ವಾಚಾರ್ಯರು ಇಂಟ್ರೊಡ್ಯೂಸ್ ಮಾಡಿದ್ದ. ಹಾಗಾದರೆ ದುರ್ವಾಸನ ಪ್ರಕರಣ ಎಂಥದ್ದು? ಅಂಬರೀಷನಲ್ಲಿ ರುಕ್ಮಾಂಗನ ಚರಿತ್ರೆ ಏನು? ಅವನು ಇಡೀ ಲೋಕಕ್ಕೆ ಡಂಗುರ ಸಾರಿಸಿ ಹೇಳ್ತಿದ್ದ, ನಾಳೆ ಏಕಾದಶಿ, ಎಲ್ಲರೂ ಉಪವಾಸ ಮಾಡತಕ್ಕದ್ದು, ರಾಜಾಜ್ಞೆ. ಹಾಗಾದರೆ ಒಂದು ಶಾಸ್ತ್ರ ಹೊಡಿತದ? ಏನು ಉತ್ತರ ಕೊಡ್ತಾರೆ ಅವರು? ಮಧ್ವಾಚಾರ್ಯರು ಏಕಾದಶಿಯ ಬಗ್ಗೆ ಹೆಚ್ಚಿನ ಅದರ ಮೇಲೆ ಒಲುಮೆ ಬರುವಂತೆ ಗೆರೆಗಳನ್ನೆಲ್ಲ ಒಟ್ಟು ಸೇರಿಸಿ ತೋರಿಸಿಕೊಟ್ರು. ಬಿಟ್ಟೋಗಿದೆ, ಇದು ಸರಿ ಮಾಡುತ್ತಾ ಇಲ್ಲ, ನೀವು ನೋಡಿಕೊಳ್ಳಿ. ಅವರದನ್ನು ಸ್ಪಷ್ಟಪಡಿಸಿದ್ದೇರೆ ಹೊರತು, ನಿರ್ಣಯ ಕೊಟ್ಟರೆ ಹೊರತು ಅವರು ಹೊಸದಾಗಿ ಅದನ್ನು ಹೊರಗೆ ಹಾಕಿದ್ದಲ್ಲ. ಚಕ್ರಾಂಕಿತ ಪ್ರವೇಷ್ಟವ್ಯ, ದ್ವಾರಕೆಯಲ್ಲಿ ಕೃಷ್ಣ ಹೇಳುವುದು, ಒಳಗೆ ಹೊರಗೆ ಹೋಗುವವರನ್ನು ಚೆನ್ನಾಗಿ ಗಮನಿಸಿ, ಇಲ್ಲಿ ಕೆಟ್ಟವರು ಬರ್ತಾರೆ ಕೆಲವೊಮ್ಮೆ ಕಲ್ಲೊಡೆಯೋರು, ಆದ್ದರಿಂದ ಚಕ್ರಶಂಕ ಮುದ್ರೆ ಧಾರಣೆ ಹಾಕಿಕೊಂಡಿದ್ದಾರೆ ಚಿಹ್ನೆ ಅಂತ ನೋಡಿಬಿಡಿ ಅಂದಿದ್ದಾರೆ. ಇದು ಮಧ್ವಾಚಾರ್ಯ ಹೇಳಿದ್ದ ಮೈ ಸುಡಲಿಕ್ಕೆ. ಅವರದನ್ನು ಮತ್ತೆ ಇಂಟ್ರಡ್ಯೂಸ್ ಮಾಡಿದರು. ತಪ್ಪಿ ಹೋಗಿದೆ ವೈಷ್ಣವ ಲಾಂಛನ ಹಾಕುವುದು, ಆದ್ದರಿಂದ ಪ್ರತಿಯೊಬ್ಬರೂ ಸಹ ಚಕ್ರಶಂಕ ಹಾಕ್ಕೊಳ್ಳಿ, ನಿಮಗೆ ರಕ್ಷೆ, ನಿಮಗೆ ಸಂಪತ್ತು ಸಿಗ್ತದೆ ಅಂತ. ಒಂದು ದುರಿತ ಹೋಗ್ತದೆ, ಗುಣ ಬರ್ತದೆ ಅಂತ. ಆದ್ದರಿಂದ ಪೃಥಿವ್ಯಾಮ್ಯಾನಿ ಪಾಪಾನಿ ಅನ್ನಮಾಶ್ರಿತ್ಯ ತಿಷ್ಟಂತೆ ಸಂಪ್ರಾಪ್ತೆ ಹರಿವಾಸರೆ ಅಂತ. ಏನೆಲ್ಲ ಪಾಪಗಳಿವೆಯೋ ಆವತ್ತು ಏಕಾದಶಿ ದಿವಸ ಅನ್ನದಲ್ಲಿ ಸೇರ್ತದೆ, ತಿಂದರೆ ಪಾಪ ಬರ್ತದೆ. ಇಷ್ಟೆಲ್ಲ ವ್ಯವಸ್ಥಿತವಾಗಿ ಹೇಳಿರುವಾಗ ನಾವು ಯಾರೋ ಒಬ್ಬರ ಮೇಲೆ ಗೂಬೆ ಕುಳ್ಳಿರಿಸಿ ಮಾತಾಡೋದೇನುಂಟು? ಪ್ರಯೋಜನ ಆಗಲಿ. ಆದರೆ ಒಂದು ಶಾಸ್ತ್ರಕ್ಕೆ ಒಂದು ಶಾಸ್ತ್ರ ಹೊಡೆಯುವುದಾದರೆ ಅದು ಶಾಸ್ತ್ರ ಅಲ್ಲ, ಅದು ಪ್ರಲೋಭನೆ, ಮೋಸ ಮಾಡಲಿಕ್ಕೆ ಬಂದದ್ದು. ಆದ್ದರಿಂದ ಬೌದ್ಧಶಾಸ್ತ್ರ ಆಗಲಿ, ಜೈನ ಶಾಸ್ತ್ರ ಆಗಲಿ, ಇವೆಲ್ಲ ಹೆಸರು ಯಾಕೆ? ಪ್ರತಿಯೊಬ್ಬರು ಅವರವರು ಗುರುಗಳು ಶ್ರೇಷ್ಠರು ಅಂತ ಹೇಳುವವರು. ಹಾಗಾಗಿ ಇಲ್ಲಿ ಶಾಸ್ತ್ರಗಳು ಒಂದಕ್ಕೊಂದು ಹೊಡೆಯುವುದಾದರೆ ಅದು ಶಾಸ್ತ್ರ ಅಲ್ಲ. ಹಾಗಾಗಿ ಮಹಾಭಾರತ ವೇದವ್ಯಾಸರು ಹೇಳಿಕೊಳ್ತಾರೆ, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ್. ಇಲ್ಲಿ ಇಲ್ಲದ್ದು ಎಲ್ಲೂ ಇಲ್ಲ, ಇಲ್ಲಿ ಇರುವುದೇ ಎಲ್ಲ ಕಡೆ ಇರುವುದು, ಇದಕ್ಕೆ ವಿರೋಧವಾದದ್ದು ಯಾವುದು ಅಲ್ಲ ಅಂತ ಹೇಳಿ ವ್ಯಾಸರನ್ನು ಬಹಳ ಕಾಲದಲ್ಲಿ ಕೂತು ವಿಮರ್ಶೆ ಮಾಡಿದವರು ಹೇಳಿದ ವಾದ ಇದು. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ನಾವು ಮತ್ತೆ ಮತ್ತೆ ಹೊರಗೆ ಹೆಚ್ಚಿ ನೋಡಿದ್ದೇವೆ, ವೇದವ್ಯಾಸರ ಗ್ರಂಥಗಳನ್ನೆಲ್ಲ ಪರಿಕಿಸಿದ್ದೇವೆ. ಇದು ನಿರ್ಣಯ. ಆದ್ದರಿಂದ ಯಾವನೇ ಸೂತ್ರಕಾರ ಬರಲಿ, ಇನ್ನು ಯಾರೇ ಯಾವುದೇ ಪ್ರಬಂಧಕಾರ ಇರಲಿ, ಇನ್ನು ಯಾವುದೇ ರೀತಿಯಾಗಿರತಕ್ಕಂತಹ ರಿಸರ್ಚ್ ಮಾಡುವವನಿರಲಿ, ಎಂಥ ಮಾಡಿಕೊಂಡವರಾದರೂ ವಾಸ್ತವವಾಗಿ ಹೇಳುವುದಾಗಿದ್ದರೆ ವೇದವ್ಯಾಸರ ವಿರುದ್ಧವಾಗಿದ್ದರೆ ಅದು ಉಪಾದೇಯ ಅಲ್ಲ, ಸ್ವೀಕರಣಯೋಗ್ಯ ಅಲ್ಲ. ಹಾಗಾಗಿ ನಾನು ಮಹಾಭಾರತದ ಗೆರೆಗಳನ್ನೇ ಅಥಾರಿಟಿಯಾಗಿ ವೇದವ್ಯಾಸರ ಮಾತುಗಳನ್ನೇ ಹೆಚ್ಚಾಗಿ ಚಿಂತನೆಗಳಲ್ಲಿ ಕೊಡುವಂಥದ್ದು.
ಹುಟ್ಟಿದ ಹನುಮಂತನ ಮೊದಲ ಕೆಲಸ ಬಹಳ ಸುಂದರವಾಗಿತ್ತು. ಅವನು ಬಹಳ ಚಂದವಾಗಿ ನೋಡಿದ. ಎಷ್ಟೆಲ್ಲ ಆಕ್ಷೇಪಗಳಿರ್ತವೆ ಅದನ್ನೆಲ್ಲ ನಾವು ಚಿಂತನೆಗೆ ತರಲಿಕ್ಕೆ ಬರ್ತದೆ. ಓಡಿ ಹೋಗಿ ಭಾಳ ಚಂದಾಗಿದೆ ಅಂತ ಹಣ್ಣು ಅಂತ ಹೇಳಿಕೊಂಡು ಹಾರಿದ್ದಾನೆ ಅಂತ. ಒಂದು ಯಾವತ್ತೂ ಹೇಳಬೇಕು ನಾನು, ಭಗವಂತ ಆಗಲಿ ಭಗವಂತನ ಪರಿಚಾರಕರಾಗಲಿ ನೆಲವನ್ನು ಮುಟ್ಟಿದಾಗ ಅವರು ಬೇಕೆಂದಲೇ ನರೇಶು ಜಾತಃ ನರವತ್ ಪ್ರವೃತ್ತಿ ಅಂತ ಮನುಷ್ಯರಂತೆ ಆಟ ತೋರಿಸ್ತಾರೆ. ಹೀಗಾಗಿ ಇವನು ತನಗೇನು ಗೊತ್ತಿಲ್ಲ ಅಂತ ಹೇಳಿಕೊಳ್ಳುವ ಮೂಲಕ ಸೂರ್ಯನೆಡೆಗೆ ಹಾರಿದ್ದಾನೆ. ಗಮನಿಸಬೇಕಾದ್ದು ನಾವು, ನಮ್ಮ ಸಾಮಾನ್ಯ ಯಾವುದೇ ಪ್ರಕಾರದ ಯಂತ್ರವೇ ಸೂರ್ಯನೆಡೆಗೆ ಹೋಗುವುದಿಲ್ಲ, ಮನುಷ್ಯ ಬಿಡಿ. ಇವ ಸೂರ್ಯನನ್ನು ಹಿಡಿತಾನೆ ಅಂತ ಹಾರಬೇಕಾದರೆ ಹುಟ್ಟಿದ ಈ ಮಗುವಿನ ಕತೆ ಹೇಗಿರಬೇಡ ಯೋಚನೆ ಮಾಡಿ. ಆಗ ಇವನನ್ನು ನಾವು ಪೊಳ್ಳು ವ್ಯಕ್ತಿ ಅಂತ ಹೇಳೋದಾ? ಇದು ಎಂತ ಮಾರೆ ಮಂಗ ಹಣ್ಣು ಅಂತ ಹಾರಿದ್ದು ಎಲ್ಲಿಗೆ? ಸೂರ್ಯನೆಡೆಗೆ ಎಂದು ಏನು ಬಾನಿನೆಡೆಗೆ, ಸೂರ್ಯ ಮಂಡಲದ ಹತ್ತಿರಕ್ಕೆ ಹೋಗಿದ್ದಾನೆ. ಸೂರ್ಯನೇ ಬೆದರಬೇಕು ಹಾಗೆ. ಅದ್ಭುತವಾದ ವ್ಯವಸ್ಥೆ ಅವನದ್ದು. ಅಸೌ ಹಿ ಜಾತಮಾತ್ರೋ ಹಿ ಬಾಲಾರ್ಕೈವ ಮೂರ್ತಿಮಾನ್ ಗ್ರಹೀತು ಕಾಮಃ ಬಾಲಾರ್ಕಂ ಪುಪ್ಲಾವ ಅಂಬರ ಮಧ್ಯತಃ. ವೇದವ್ಯಾಸರು ಕೊಟ್ಟ ಸ್ಕಂದ ಪುರಾಣದ ಮಾತು. ಇನ್ನೊಂದು ರುದ್ರ ಸಂಹಿತೆಯಲ್ಲಿ ಅವನ ಪವರ್ ಹೇಳುತ್ತಾರೆ, ಆದಿತ್ಯಾನಾಂ ವಾಸುದೇವ, ಹಾಗೆ ವಾನರಾಣಂ ಹನುಮಾನ್ ವಾನರೇಶು ಚ ಅಂತ. ಅತ್ಯಂತ ಎತ್ತರದ ವ್ಯಕ್ತಿಯಾಗಿ ನಿಂತಿದ್ದಾನೆ, ಆದ್ದರಿಂದಲೇ ಇವನಿಗೆ ಮಾತ್ರ ಆಗುವಂಥದ್ದು, ಎಲ್ಲರಿಗಲ್ಲ. ಇದು ವಿಭೂತಿಯ ವ್ಯವಸ್ಥೆಗಳು. ಯಾರಲ್ಲಿ ದೇವರ ಪವರ್ ಇರ್ತದೆ ಅವರು ಏನನ್ನು ಸಾಧಿಸ್ತಾರೆ ಅಂತ. ಹಾಗಾಗಿ ಭಾಳ ಸ್ಪಷ್ಟವಾಗಿ ನಾನು ಅದಕ್ಕೋಸ್ಕರ ಬೇಕೆಂದಲೇ ರುದ್ರ ಸಂಹಿತೆಯನ್ನು ಎತ್ತಿ ತಂದದ್ದು. ಯಾಕೆಂದರೆ ಅವನು ರುದ್ರನು ಅಂತ ಹೇಳುವವರು ಬಹಳ ಜನ ಇದ್ದಾರೆ. ಸರಿ, ಅವನು ರುದ್ರನೇ. ರುದ್ರ ಅಂದರೆ ಭಯಂಕರ ಅಂತ ಅರ್ಥ. ಮುಂದೆ ಮಾತು ಅದರದ್ದು ಚಿಂತನೆಯಲ್ಲಿ ಬರ್ತದೆ. ಅವನನ್ನು ತಿಳಿಸಿಕೊಡುವಾಗ ಬಹಳ ಮಾತುಗಳು ಅಂದರೆ ತತಃಕಾಲಾಗ್ನಿ ರುದ್ರಾತ್ಮ ಅಂತಾರೆ. ಇಡೀ ಜಗತ್ತನ್ನು ಕೊನೆಗೆ ಸಂಹಾರ ಮಾಡತಕ್ಕಂಥ ರುದ್ರಶಕ್ತಿ, ಅದು ಬೆಂಕಿಯ ನೆಲೆಯಲ್ಲಿ ಎಲ್ಲವನ್ನು ಭಸ್ಮ ಮಾಡ್ತದೆ ಅಂತ. ಹಾಗಾಗಿ ಅಗ್ನಿರ್ವೈ ರುದ್ರ ಅಂತಾರೆ. ಹಾಗೆಯೇ ಪ್ರಾಣಾಗ್ನಿ ರುದ್ರಾತ್ಮ ಅಂತ ಪ್ರಾಣನನ್ನು ರುದ್ರ ಅಂತ ಕರೀತಾರೆ. ಅದರಿಂದ ಪ್ರಾಣನೂ ಆಗ್ತಾನೆ ರುದ್ರ, ಅಗ್ನಿಯೂ ಆಗ್ತಾನೆ, ರುದ್ರನೂ ಆಗ್ತಾನೆ. ಈ ಶಬ್ದಗಳನ್ನು ಬೇಕೆಂದಲೇ ಗುರುತಿಸ್ತಾರೆ. ಹೇಗೆ ಕೇಳಿದರೆ ರುದ್ರ ಶಬ್ದಕ್ಕೆ ಅರ್ಥ ರೋದನಾಥ್ ಅಂತ, ರೋದಯತಿ ಅಂತ, ಅಳು ಬರುವಂತೆ ಮಾಡ್ತಾನೆ ಅಂತ. ಬೆಂಕಿಯೂ ಮುಟ್ಟಿದಾಗ ಅಳು ಬರ್ತದೆ, ಗಾಳಿಯೂ ಹೋದಾಗ ಅಳು ಬರ್ತದೆ. ಶಿವನು ಮೃತ್ಯುದೇವತೆಯು ಎದುರು ಬಂದಾಗ ಅಳು ಬರ್ತದೆ. ಅವನು ಬರಬೇಕಾಗಿರಿ, ಎದುರು ಬಂದಾಗಲೇ ಅಳು ಬರ್ತದೆ. ಹೆಸರಿಗೆ ಹೇಳಿದರೆ ಅಳು ಬರ್ತದೆ. ನಿವನಿಗೆ ಮೃತ್ಯು ಉಂಟಂತೆ, ಹೌದಾ, ಈಗಲೇ ಅಳಲಿಕ್ಕೆ ಶುರು ಮಾಡಿ. ಆದ್ದರಿಂದ ನಮ್ಮನ್ನು ಅಳು ಬರುವಂತೆ ಮಾಡುವವರು ಅರ್ಥದಲ್ಲಿ ಸುಮಾರು ಜನರಾಗ್ತಾರೆ. ಬೆಂಕಿಯೂ ಅಳು ಬರ್ತದೆ ಮುಟ್ಟಿದರೆ ಬಿಸಿಯಾಗಿ, ಗಾಳಿಯೂ ಮೇಲೆ ಕೆಳಗೆ ಹೋಗದಿದ್ದರೆ ಅಳಲಿಕ್ಕೆ ಶುರುವಾಗ್ತದೆ. ಹೇಳ್ತಾರೆ ಅವರು, ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್, ಬ್ರೀತಿಂಗ್ ಪ್ರಾಬ್ಲಮ್ ಅಂತ, ಎಲ್ಲರಿಗೂ ಅಳೋಲಿಕ್ಕೆ ಶುರು ಆಗ್ತದೆ, ಅವನಿಗೆ ಮಾತ್ರ ಅಲ್ಲ. ಆದ್ದರಿಂದ ಅಳಿಸುವವನು ಎನ್ನುವ ಅರ್ಥದಲ್ಲಿ, ಉರಿಸುವವನು ಎನ್ನುವ ಅರ್ಥದಲ್ಲಿ, ಮುಂದೆ ಇದ್ದಾನೆ ಎನ್ನುವ ಅರ್ಥದಲ್ಲಿ ಶಬ್ದಗಳನ್ನು ಏಕತ್ರ ಪ್ರಯೋಗ ಮಾಡಿಕೊಂಡು, ಆದ್ದರಿಂದ ಇವನನ್ನು ಸಹ ರುದ್ರಾವತಾರ ಅಂತ ಹೇಳೋದುಂಟು, ರೌದ್ರನಾದ್ದರಿಂದ ಅಂತ. ಜನರಿಗೆ ಬೇಕೆಂದಲ್ಲಿ ಕನ್ಫ್ಯೂಸ್ ಆಗಲಿ ಅಂತ ಶಾಸ್ತ್ರಗಾರ ಬಾಯಿ ಮುಚ್ಚಿ ಕೂತ್ಕೊಳ್ಳುವುದುಂಟು. ಅದಕ್ಕೆ ನಾನು ಹೇಳಿದೆ, ಮಹಾಭಾರತ ಏನು ಹೇಳ್ತದೆ ಕೇಳಿ, ಅದು ನಮಗೆ ಕಂಕ್ಲೂಷನ್, ಅದು ನಮಗೆ ತೀರ್ಪು ಒಂದು ದೃಷ್ಟಿಯಿಂದ. ಆಗಲೇ ನಾನು ಮಂತ್ರಮಾರಣವಾದ ಮಂತ್ರ ಒಂದು ಹೇಳಿದೆ, ಗಾಯತ್ರಿ ಮಂತ್ರ, ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಅಂತ. ವಾಯುಪುತ್ರ ಆಗುವಾಗ ಮತ್ತು ರುದ್ರ ಆಗುವುದೇ. ಇನ್ನೊಂದು ಹೇಳಲೇಬಹುದಾಗಿದ್ದರೆ, ಶಿವನಿಗೆ ಸುಮಾರು ಜನರನ್ನೆಲ್ಲ ಮಕ್ಕಳು ಮಾಡಿಬಿಡ್ತಾರೆ ಇವರು. ಯಾವಾಗ? ಮೋಹಿನಿಯನ್ನು ಬಂದಾಗ. ಮೋಹಿನಿ ನಿಜವಾಗಿ ಬಂದದ್ದು ಶಿವನನ್ನು ಛೇಡಿಸ್ಲಿಕ್ಕೆ, ಅದೆಷ್ಟೋ ಜನ ಗೊತ್ತಿಲ್ಲ. ಅವ ವಿಷ ಕುಡಿದವ ಸಮುದ್ರ ಮಥನದ ನಂತರದಲ್ಲಿ ಬರಲಿಲ್ಲ. ಅಷ್ಟೊತ್ತಿಗೆ ಅಮೃತ ಬಂದಿದೆ, ಧನ್ವಂತರಿ ಬಂದಿದ್ದಾನೆ, ಬಡಿಸ್ಲಿಕ್ಕೋಸ್ಕರ ಮೋಹಿನಿ ಬಂದಿದ್ದಾಳೆ, ಎಲ್ಲರಿಗೆ ಹಂಚಿ ಹೋಗಿದ್ದಾಳೆ. ಕೊನೆಗೆ ಶಿವ ಕೇಳ್ತಾನೆ ನಾರಾಯಣನ ಹತ್ರ, ನೀನು ಚಂದವಾದ ಹೆಣ್ಣು ವೇಷ ಹಾಕಿದ್ಯಂತೆಲ್ಲ. ಹೌದು, ನಾನು ನೋಡಲೇ ಇಲ್ಲಲ್ಲ, ಅದಕ್ಕೇನು ಕಾಣಿಸುವ ಅಂದ. ಹಾಗೆ ಒಂದು ದಿವಸ ಪಾರ್ವತಿ ಜೊತೆಯಲ್ಲೇ ಇದ್ದಾನೆ ಶಿವ, ದೂರದಲ್ಲಿ ಮೋಹಿನಿ ರೂಪದಲ್ಲಿ ಭಗವಂತ ಬಂದೇ ಬಿಟ್ಟ, ಹೂವಿನ ಚೆಂಡಾಡ್ತಾ. ಇವ ನೋಡಿದ, ಪಾರ್ವತಿಯನ್ನೇ ದೂಡಿದ, ಓಡಿ ಹಿಡಿದಾಗ ಆಕೆ ತಪ್ಪಿಸಿಕೊಂಡು ಓಡಿದ್ದಾಳೆ. ಆದರೂ ಇನ್ನಿಂದ ಓಡಿ ಹೋಗಿದ್ದಾನೆ. ಅವರ ವಿಚಿತ್ರವಾದಂಥ ಕಾಮನೆಯಿಂದ ಅವನೆಲ್ಲ ಧಾತು ಕ್ಷಯ ಮಾಡಿಕೊಂಡಿದ್ದ. ಎಲ್ಲಿಯೆಲ್ಲ ಅದರ ಧಾತುಗಳು ಬಿದ್ದಿವೆ ಅಲ್ಲೆಲ್ಲ ಬೆಳ್ಳಿಯ ಬೆಟ್ಟಗಳಾಗಿವೆ ಅಂತ ತೋರಿಸ್ತಾರೆ. ಬೆಳ್ಳಿಯ ನಮಗೆ ಲೋಹಗಳು ಸಿಕ್ಕಿವೆ ಅಂತ. ಆದ್ದರಿಂದ ಬೆಳ್ಳಿ ಎನ್ನುವುದು ಹೆಚ್ಚು ಪ್ರಶಸ್ತ ಅಲ್ಲ ಪೂಜೆ ಪುನಸ್ಕಾರಗಳಲ್ಲಿ.
ಬಂಗಾರದ ನಂತರದಲ್ಲಿ ತಾಮ್ರವೇ ಸ್ಥಾನವನ್ನು ಪಡೀತದೆ. ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಹೆಚ್ಚಿನ ಕೆಲಸಗಳಿಗೆಲ್ಲ ತಾಮ್ರದ ಪಾತ್ರೆಗಳೇ ಉಪಯೋಗಕ್ಕೆ ಬರುವುದು. ಆದರೆ ತೊಳೆಯುವುದು ಯಾರು ಕಸ್ಟಮರ್ ಯಾರು ಹೇಳಿಕೊಂಡು ಬೆಳ್ಳಿಯ ಪಾತ್ರೆ ಮಾಡ್ತಾರೆ. ಅದರಿಂದ ಅದು ಒಂದು ರೀತಿಯಿಂದ ಧಾತುಜನ್ಯ ಪದಾರ್ಥ ಆಗಲಿಕ್ಕೆ ಹೋಗಿ, ಶಿವಧಾತುಜನ್ಯ ಪದಾರ್ಥ ಆಗಲಿಕ್ಕೆ ಹೋಗಿ ಅದನ್ನು ಬದಿಗಿಡ್ತಾರೆ. ಇವರು ಕತೆ ತಿರುಗಿಸಿ ಹೇಳಿದರು. ಇದೆಲ್ಲ ವ್ಯಾಸರು ಕೊಟ್ಟ ಕತೆ. ಇದು ವ್ಯಾಸರಲ್ಲದ ಕೆಲವರೆಲ್ಲ ಕದ್ದು ಹೇಳುವುದುಂಟು, ತಪ್ಪಿಸಿ ಹೇಳುವುದುಂಟು. ಅವ್ರು ಹೇಳ್ತಾರೆ, ಮೋಹಿನಿಯನ್ನು ಹಿಡ್ದ ಮತ್ತೇನಾಯಿತು ಗೊತ್ತುಂಟು, ಏನಾಯಿತು ಅಂದರೆ ನೀವು ಹೇಳಿದಾಗೆ ಧಾತು ಕ್ಷಯ ಆಗಿದೆ, ಮತ್ತೇನಾಯಿತು ಅಂದರೆ ಅದನ್ನು ಅಂಜನೆಯ ಕಿವಿಗೆ ಹಾಕಿಬಿಟ್ಟಿದ್ದಾರೆ, ಅಲ್ಲಿ ಹನುಮಂತ ಹುಟ್ಟಿದ್ದಾನೆ ಅಂತ ತಮಾಷೆ ಮಾಡಿ ಹೇಳ್ತಾರೆ. ಇನ್ನೂ ಆಚೆ ಹೋದರೆ ಮತ್ತೆ ಹೇಳ್ತಾನೆ, ಅಯ್ಯಪ್ಪ ಇದ್ದಾರಲ್ಲ ಅವನು ಅಲ್ಲೇ ಬಂದದ್ದು ಅಂತ ಶುರು ಮಾಡ್ತಾನೆ. ಮತ್ತೆ ಇಂಥದ್ದೆಲ್ಲ ಅಧಿಕ ಪ್ರಸಂಗ ಮಾಡಲಿಕ್ಕೆ ಹೋಗಿ ಏನೇನೋ, ಹೇಗೆ ದತ್ತಾತ್ರೇಯ ಅಂದಾಗ 3 ತಲೆಯವನ್ನಂತ ಮಾಡಿಬಿಡ್ತಾರೋ ಹಾಗೆ ಪುರಾಣದಲ್ಲಿ ಇಲ್ಲದ ವೇದವ್ಯಾಸರು ಹೇಳಿದ, ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದೇನೆ, ವ್ಯಾಸರ ನಂತರದಲ್ಲಿ ಹೇಳಿದ್ದೆಲ್ಲವೂ ಅದು ಸರಿಯೇ ಇಲ್ಲ. ಸೀರಿಯಲ್ಗಳಲ್ಲೆಲ್ಲ ಹೀಗೆ ತಪ್ಪನ್ನೇ ಹೆಚ್ಚು ಹೇಳಿಬಿಡ್ತಾರೆ. ಆದ್ದರಿಂದ ಜನರಿಗೆ ಅದೇ ಹೆಚ್ಚು ಗೊತ್ತಿರ್ತದೆ, ಒರಿಜಿನಲ್ ಗೊತ್ತೇ ಇರುವುದಿಲ್ಲ, ಮೂಲ ನೋಡುವುದೇ ಇಲ್ಲ. ಹಾಗಾಗಿ ಅತ್ಯಂತ ಪ್ರಶಸ್ತನಾದ ವ್ಯಕ್ತಿಯಾಗಿ ಹನುಮಂತ ವಾಯುಪುತ್ರನಾಗಿ ಬಂದಿದ್ದಾನೆ. ಇಬ್ಬರ ಮಗನಾಗಿ ಬರಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಅನ್ನೋ ನಾವು ಅರ್ಥ ಆಗಿರಬೇಕು. ಮತ್ತೆ ಅವನಿಗೇನಾಯಿತು ಮುಂದಕ್ಕೆ, ಹನುಮಂತ ಹೇಗಾದ, ಇದಕ್ಕೊಂದು ವಿಚಿತ್ರವಾದಂಥ ಕೆಲವು ಕಾರಣಗಳನ್ನು ಇಬ್ಬರು ಕೊಟ್ಟಿದ್ದಾರೆ. ವಾಲ್ಮೀಕಿ 2 ಕಾರಣ ಕೊಡ್ತಾನೆ. ಮೊದಲನೇದ್ದು ಭಾಳ ಸುಲಭವಾದ ಒಂದು ಪುರಾಣದ ನಿಷ್ಪತ್ತಿ. ಹನುರುಹ ಅಂತ ಒಂದು ಪ್ಲೇಸ್, ಪಟ್ಟಣ, ಅಲ್ಲಿ ಹುಟ್ಟಿದ್ದರಿಂದ ಅವನು ಹನುಮಂತ ಅಂತ ಹೆಸರು. ಇಲ್ಲಿ ಏನು ಗಲಾಟೆ ಇಲ್ಲ. ಅವನು ಹುಟ್ಟಿದ ಊರಿನ ಹೆಸರಿನಲ್ಲಿ ಪುರೇ ಅನುರುಹೇ ಯಸ್ಮಾತ್ ಜಾತಃ, ಪದ್ಮಪುರಾಣದ ಮಾತು. ಹಾಗಾಗಿ ಅವನನ್ನು ಊರಿನವನನ್ನಾಗಿ ಕರೀತಾರೆ. ಹನುಮಂತ ಕರೀದ್ರದ್ದು ಏನಾಯಿತು ಅಂತ. ಇನ್ನೊಂದು ಕತೆ ಇದೆ, ಕತೆ ಆದದ್ದು ಹೌದು. ಅದೇ ಸೂರ್ಯನಡೆಗೆ ಹಾರಿದಾಗ ಸೂರ್ಯ ಗಾಬರಿಗೊಂಡಾಗ ಇಂದ್ರ ಅಂತ ಕರೆದ, ಇಂದ್ರ ವಜ್ರಾಯುಧವನ್ನು ಎಸೆದ. ಈಗ ನೋಡಿ, ಸೂರ್ಯನನ್ನೇ ಹಿಡಿಯುವವನಿಗೆ ವಜ್ರಾಯುಧ ಏನು ಲೆಕ್ಕ, ಯೋಚನೆ ಮಾಡಿ. ವಜ್ರದ ಶಕ್ತಿ ಏನಿದೆ, ಆದರೂ ವಜ್ರಾಯುಧದಲ್ಲಿ ನಾರಾಯಣನ ಶಕ್ತಿ ಇದೆ ಅಂತ ಅದಕ್ಕೆ ಮನ್ನಣೆ ಕೊಡಲಿಕ್ಕೋಸ್ಕರ ಹನುಮಂತ ನೆಲಕ್ಕೆ ಬಿದ್ದ. ಆಗ ವಾಲ್ಮೀಕಿಯವರು ಹೇಳುತ್ತಾರೆ, ಪತಿತಸ್ಯ ಕಪೇರಸ್ಯ ಹನುರೇಕ ಶಿಲಾತಲೆ ಕಿಂಚಿತ್ ಭಿನ್ನ ದೃಢತನು ಹನುಮಾನೇಶ ತೇನವೇ. ಗಟ್ಟಿಯಾದವನ ಕೆನ್ನೆ ಬಿದ್ದಾಗ ಬಂಡೆ ಮೇಲೆ ಒರೆಸಿತ್ತು, ಆದ್ದರಿಂದ ಸ್ವಲ್ಪ ನೆಪ್ಪೆ ಆಯಿತು, ಅದಕ್ಕೆ ಅವನು ಹನುಮಂತ ಅಂತ. ಇದು ವಾಲ್ಮೀಕಿ ಕರೆಯಿತು. ಇನ್ನೊಂದು ಕಡೆ ವಾಲ್ಮೀಕಿ ಹೇಳ್ತಾರೆ, ಅವನಲ್ಲಿ ಹೋದಾಗ ವಜ್ರಾಯುಧ ಎಸೆದಿದ್ದಾನಲ್ಲ ಇಂದ್ರ, ಅದಕ್ಕೆ ಮನ್ನಣೆ ಕೊಡಲಿಕ್ಕೆ ಅವನು ಕೆನ್ನೆಯನ್ನು ತಾಗಿಸಿಕೊಂಡ ಅಂತ. ಮತ್ ಕರೋತ್ಸೃಷ್ಟ ವಜ್ರೇಣ ಹನುರಸ್ಯ ಯತಃ ಹತಃ ನಾಮ್ನಾವೈಕ ಪಿಶಾರ್ತೂಲ ಭವಿತ ಅನುಮಾನಿತಿ. ನನ್ನ ಕೈಯಿಂದ ಎಸೆದ ವಜ್ರಾಯುಧಕ್ಕೆ ಅವನ ಕೆನ್ನೆ ತಾಗಿಸಿಕೊಂಡದ್ದಕ್ಕೆ ಊದಿಕೊಂಡ ಕೆನ್ನೆಯವ ಅಂತವನಿಗೆ ಹನುಮಂತ ಅಂತ ಹೆಸರು. ಎಲ್ಲ ಮಗಗಳಿಗೂ ಕೆನ್ನೆ ಊದಿರ್ತದೆ, ಇವನದು ಇನ್ನೂ ಜಾಸ್ತಿ ಅಂತ. ಅದನ್ನು ಇನ್ನೊಂದು ಸರ್ತಿ ವಾಲ್ಮೀಕಿಯರು ಹೇಳುವಾಗ ಅದೇ ಹೇಳಿದರು, ತದಾ ಶೈಲಾಗ್ರ ಶಿಖರೇ ವಾಮಹ ಅನುರಭಕ್ಷತ. ನಾನು ಬೇಕೆಂದರೆ 2-3 ಗೆರೆ ಎತ್ತಿಕೊಳ್ಳೋದು, ಯಾಕೆಂದರೆ ಅದು ಎಡಕೆನ್ನೆ ತಾಗಿದ್ದ ಬಲಕೆನ್ನೆ ತಾಗಿದ್ದ. ನಾನು ಗಣಪತಿಯ ಬಗ್ಗೆ ಹೇಳಿದ್ದೆ, ದಂತ ಯಾವುದನ್ನು ತೆಗೆದಿದ್ದಾನವನು ಅಂತ. ಅದರ ಚಿತ್ರಕಾರ ತಪ್ಪಿ ಮಾಡಿದರೆ ಅರ್ಥ ಆಗ್ತದೆ ಇವನಿಗೆ ಗಣಪತಿಯ ಮೇಲೆ ಹೆಚ್ಚು ಕಡಿಮೆ ಆಗಿದೆ ಅಂತ. ಹಾಗೆ ಹನುಮಂತನಿಗೆ ಎಡಕೆನ್ನೆ, ಅದಕ್ಕೆ ನಾನಾಗ ತೋರಿಸಿದ್ದು, ಬಿದ್ದ ಹಾಗೆ ಇಲ್ಲಿ ಗಾಯ ಆಗಿತ್ತು ಅಂತ ಎಡಬದಿಯಲ್ಲಿ. ಎಡಕೆನ್ನೆಗೆ ಅವನಿಗೆ ಏಟು ಬಿದ್ದದ್ದು, 2 ಕೆನ್ನೆಗೇನು ಅಲ್ಲ. ಅದರಿಂದ ಉಳಿದುಕೊಂಡ್ರೆ ಕಥೆ ಏನಾಗುತ್ತೆ. ಅದನ್ನು ಆ ಹೊತ್ತಿನಲ್ಲಿ ತಾತ್ಕಾಲಿಕವಾಗಿ ಆ ನಾಮ ನಿರ್ವಚನವನ್ನು ತಥೋಹಿ ನಾಮಧೇಯಂತೆ ಅನುಮಾನಿತಿ ಕೀರ್ತಿತಂ, ಇಂಥ ಒಂದು ಪ್ರಸಿದ್ಧವಾದ ಕೆಲವು, ಇದು ವಾಲ್ಮೀಕಿಯದ್ದೇ ಮಾತುಗಳು ಮುಖ್ಯವಾಗಿ. ಅದು ವೇದವ್ಯಾಸರು ಹೇಳುವಾಗ ಅದನ್ನೆಲ್ಲ ಗೌಜಿ ಮಾಡಲೇ ಇಲ್ಲ. ಅದು ಪರ್ಮನೆಂಟ್ ಅಲ್ಲ ರೀ, ಗಾಯ ಆಗುವುದು ಆಗ ಟೆಂಪರರಿ, ಮತ್ತು ಅಳಿಸಿ ಹೋಗ್ತದೆ. ಅದು 2 ಕೆನ್ನೆಗೆ ನೋಡಿಲಿಲ್ಲ, 1 ಕೆನ್ನೆ ಮಾತ್ರ ಊದಿಕೊಂಡಿದ್ದು, ಮತ್ತು ಅದು ತೆಳಗಾಗ್ತದೆ. ಅದು ವಾಲ್ಮೀಕಿಗಳೇ ಹೇಳ್ತಾರೆ, ಅದು ಕೆಳಗೆ ಬಿದ್ದಾಗದ್ದಾಗಿದ್ದು, ಅವನು ಹೊಡೆದದ್ದು ದೊಡ್ಡ ಸಂಗತಿಯೇ ಅಲ್ಲ, ಹೊಡೆದುಕೊಂಡದ್ದೇ ವಿಶೇಷ ಅಲ್ಲ ಅದು. ಹೀಗೆ 2-3 ಪ್ರಕಾರದಲ್ಲಿ ಹೇಳುವ ಮೂಲಕ ಇದು ಗೌಣ ಅಂತ ಅರ್ಥ ಆಗ್ತದೆ. ನಮ್ಮನೆ ಎಲ್ಲಿ ಉಂಟು ಕೇಳಿದರೆ, ಅದು ಡಾಮರ್ ಆಗ್ತಾ ಇದ್ದಾರಲ್ಲ ಅಲ್ಲಿಯೇ ಉಂಟು. ಸರಿ, ಬರೋ ವರ್ಷ ಬಂದಿದ್ದಾನೆ. ನೀವು ಹೇಳಿದಿರಲ್ಲ ಅವತ್ತು, ಮೊನ್ನೆ ಎಲ್ಲ ಗಲಾಟೆ ಇತ್ತು, ಆದ್ದರಿಂದ ಬರಲಿಕ್ಕೆ ಆಗಲಿಲ್ಲ. ನೀವು 4 ತಿಂಗಳು ಬಿಟ್ಟು ಬರ್ತಾ ಇದ್ದೇನೆ, ಈಗ ಟಿಕೆಟ್ ಸಿಕ್ಕಿದ್ದು, ಫ್ಲೈಟ್ ಓಡಿತು, ಡಾಮರ್ ಆಗ್ತಾ ಇದ್ದಾರಲ್ಲ ಅಲ್ಲಿ ಹೋಗಿದ್ದೇನೆ. ಅದು ಮಾರಾಯ, ಈಗ ಅವ್ರು 300 ಯಾರ್ಡ್ ಆಚೆ ಹೋಗಿ ಆಗಿದೆ, ನಮ್ಮ ಮನೆ ಇಲ್ಲಿರು. ಮತ್ತು ನೀವು ಹೇಳಿದರೆ ಡಾಮರ್ ಆಗ್ತಾ ಇದ್ದದ್ದು ಮನೆ ಎನ್ನುವುದು ಸತ್ಯ, ಆಗ ಟೆಂಪರರಿ. ಯಾವಾಗಲೂ ಡಾಮರ್ ಆಗ್ತಾನೆ ಇರ್ತಾರೆ ನಮ್ಮ ಮನೆ ಮಧ್ಯೆಯಲ್ಲಿ. ಹಾಗೆ ಕೆನ್ನೆ ಆವತ್ತು ಬಿದ್ದಾಗ ಸರಿ, ಒಳ್ಳೆದಾಗ ಆವತ್ತು. ಹಾಗಾದರೆ ಶಾಶ್ವತವಾಗಿ ಏನವನು ಒಂದು ಬರ್ತ್ ಪ್ಲೇಸಿನ ಮೇಲೆ ಹೇಳ್ಬೋದು. ನೋಡಿ, ಪುರಾಣಕಾರರು ಗಮನಿಸುವ ರೀತಿ,
ಈ ಊರಿನಲ್ಲಿ ಬಂದದ್ರೇನು ಗ್ಯಾರಂಟಿ, ಯಾಕೆ ಆ ಊರಿನವ ಅಂತ ಗುರುತಿಸ್ತಾರೆ. ಕೌಸಲದವಳು, ಎಲ್ಲಿಯೇ ಹೋಗಲಿ ಅವಳು, ಯಾರ ಮನೆಯನ್ನೇ ಬೆಳಗಿಸಲಿ, ಆದರೆ ಕೌಸಲ್ಯ ಅಂತ ಕರೆಯುವಾಗ ಕೌಸಲ ದೇಶದ ಮಗಳು ಎನ್ನುವುದು ಅರ್ಥ ಆಗಲೇಬೇಕು ನಮಗೆ. ಹಾಗೆ ಹನುಮಂತ ಅಂತೇಳಿ ಅನುರ್ಹದಲ್ಲಿ ಹುಟ್ಟಿ ಬಂದವ. ಯಾರು ಹೇಳುವುದಿಲ್ಲ ನಿಮಗೆ, ಯಾರು ಗೊತ್ತೇ ಹೇಳಲಿಲ್ಲ, ನನಗೆ ಗುಟ್ಟಾದ ವಿಷಯ ಇದು ಪದ್ಮಪುರಾಣ. ಮತ್ತು ಇದು ನಾನೇ ಹೇಳ್ತೇನೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೋಸ್ಕರ ನಾನು ರೆಫರೆನ್ಸ್ ಕೊಟ್ಟು ಹೇಳಲಿಕ್ಕೆ ಸುಲಭ, ಮತ್ತು 50,000 ಶ್ಲೋಕದಲ್ಲಿ ಹುಡುಕಬೇಕು. ಹುಡುಕಿದ್ದವರನ್ನಾದರೂ ಮಾತಾಡಿಸಬೇಕಾಗತ್ತೆ. ಇನ್ನೂ ಚಂದವಾದ ವ್ಯವಸ್ಥೆಯನ್ನು ಕೇಳಿದ್ದು, ಇದು ಹೊರಗಿನ ವ್ಯವಸ್ಥೆ. ಊರಲ್ಲಿ ಬಂದದ್ದು ದೊಡ್ಡ ಸಂಗತಿಯ. ವಾಸ್ತವವಾಗಿ ಎಟಿಮಲಾಜಿಕಲಿ ನೋಡಿಕೊಂಡ್ರೆ ಹೇಳುವಂಥ ರೀತಿ, ಹನ ಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿ ಶಬ್ದಿತಃ ಅಂತ. ಅನಗತ ಒಂದು ಧಾತು, ಗತ್ಯರ್ಥಕ್ಕೆ ಜ್ಞಾನಾರ್ಥ ಅಂತ, ಗತಿ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಜ್ಞಾನ ಉಳ್ಳವ ಅಂತ ಅರ್ಥ. ಅದು ಹನವಾನ್, ನಾವು ಹಣವಾನ್, ಅದು ಹನವಾನ್. ಹನ ಉಂಟು, ನಮ್ಮಲ್ಲಿ ಹಣ ಉಂಟು. ಅವನಲ್ಲಿ ಹನ ಏನು ಅಂದರೆ ಜ್ಞಾನ, ಉತ್ತಮವಾದ ಎತ್ತರವಾದ ಪರಮೋಚ್ಚವಾದ ದೇವರ ವಿಜ್ಞಾನ ಅವನಲ್ಲಿದೆ. ಅದರಿಂದ ಅಂದರೆ ಉಚ್ಚವಾದಂದು, ಉಚ್ಚವಾದ ಜ್ಞಾನ ಯಾರಲ್ಲಿ ಉಂಟು. ಹಾಗಾದರೆ ನಿಧಿ ಅಂದ್ರೇನು? ಇದೆಲ್ಲ ಕರಗುವ ನಿಧಿ. ಏನು ದುಡ್ಡಿದ್ರು, ಅನ್ನ ಆಗಲಿ ದವಸ ಧಾನ್ಯಗಳಾಗಲಿ ಎಲ್ಲ ಮುಗೀತದೆ, ಆಸ್ತಿ ಪಾಸ್ತಿಗಳಾಗುತ್ತೆ. ಅಷ್ಟಲ್ಲದಿದ್ದರೂ ಬರುವ ಜನ್ಮಕ್ಕೆ ಬರುವುದಿಲ್ಲ ಹೊತ್ಕೊಂಡು ಹೋಗಲಿಕ್ಕೆ. ನಿಜವಾಗಿ ಜನ್ಮಾಂತರದೆಡೆಗೂ ಕೊಂಡೊಯ್ಯಬಹುದಾದ, ಯಾವತ್ತು ಕ್ಯಾಶ್ ಮಾಡಬಹುದಂತಹ ದುಡ್ಡು ಯಾವುದು, ಸಂಪತ್ತು ಯಾವುದು ಕೇಳಿದರೆ ಅದು ಜ್ಞಾನ ನಿಧಿ. ಹಾಗೆ ಅಂಥ ಪರಮೋಚ್ಚವಾದ ದೇವರ ಅರಿವು ಯಾರಲ್ಲಿ ನೆಲೆಗೊಂಡಿದೆಯೋ ಅವನು ಹನುಮಂತ. ಅದು ಬೈ ಬರ್ತ್. ಮತ್ತೆ ಸಾಧನೆಯಿಂದ ಯಾರು ಜ್ಞಾನಿಗಳಾಗ್ಬೋದು, ಅದನ್ನು ನಾವು ಅವರನ್ನು ಕರಿಬೋದು. ನೀವು ನಾಳೆ ಕೇಳ್ಬೋದು, ಎಲ್ಲರೂ ಹನುಮಂತ ಆಗ್ತಾರೆ. ಹಾಗೆ ಎಲ್ಲರಿಗೂ ಜ್ಞಾನ ಬರ್ತದೆ. ಮೋಕ್ಷೋಪಯೋಗಿಯಾದ ಜ್ಞಾನ ಮುಕ್ತರಿಗಂಟು ಉಂಟಲ್ಲ. ಅದಕ್ಕೆ ಹೇಳಿದ್ದು, ಹುಟ್ಟುವಾಗಲೇ ಬಳಿತ್ಥ ದಾಯಿದರ್ಶತಂ ಅಂತ ಹೇಳಿ, ತದ್ವಪುಷೇ. ಹುಟ್ಟುವಾಗಲೇ ಯಾರಲ್ಲಿ ಬಲ ಮತ್ತು ಜ್ಞಾನವು ಸಾಂದ್ರವಾಗಿರ್ತದೋ ಅವನು ನಿಜವಾಗಿ ಜ್ಞಾನವಂತ, ಹನುಮಂತ. ಹೇಳಬೇಕಾದ್ದು ನಾವು ಉಳ್ಳವನು ಎನ್ನುವ ಅರ್ಥ ಬರುವಾಗ ತವದು ಪ್ರತ್ಯಯ ಅಂತ ಹೇಳ್ತಾರೆ ಅದಕ್ಕೆ ಸಂಸ್ಕೃತದಲ್ಲಿ. ಉಳ್ಳವನು ಹೇಳುವಾಗ ಅಕಾರ ಕೊನೆಯಲ್ಲಿ ನಿಲ್ಲುವ ಶಬ್ದಗಳಿಗೆ ವಾನ್ ಹೇಳಬೇಕು. ತವಾನ್ ಅಂತ, ಗುಣವಾನ್, ಶೀಲವಾನ್, ಗುಣವಂತ, ಶೀಲವಂತ, ಧನವಂತ, ಧನವಾನ್. ಹೀಗೆ ಏನಿದ್ರೂ ಸಹ ಅಕಾರ ಕೊನೆಯಾಗುವ ಶಬ್ದ ಇದ್ದರೆ ಹೀಗೆ. ಆ ಬಿಟ್ಟು ಈ ಊ ಎಲ್ಲ ಬಂದರೆ, ಓ ಎಲ್ಲ ಬಂದರೆ ಆಗ ವಂತ ಹೇಳಲಿಕ್ಕಿಲ್ಲ, ಮಂತ ಹೇಳಬೇಕು. ಬುದ್ಧಿಮಾನ್, ಬುದ್ಧಿ ಮಂತ. ಈಗ ಎಲ್ಲರೂ ಹೇಳಿದು ಅಂತೆ ಬುದ್ಧಿಯವನೇ ಅಂತೆ, ಬುದ್ಧಿವಂತ ಅದು ತಪ್ಪು, ಶಬ್ದವೇ ತಪ್ಪು. ಬುದ್ಧಿಮಂತ, ಹನುಮಂತ ಊ ಅದು. ಶ್ರೀ ದೀರ್ಘ ಮಂತ, ಶ್ರೀವಂತ ಅಲ್ಲ. ಗೋಮಂತ. ಎಷ್ಟು ಕಷ್ಟ ಉಂಟು, ಸುಲಭ ಇದ್ದರೂ ನಾವು ಹೇಳೋ ರೀತಿ ಅದೆಲ್ಲ ಒಂತಾಗೋದು ಉಂಟು ಅಂತ ಅರ್ಥವೇ. ಅದು ಆ ಅಲ್ಲದ್ದು. ಧನ, ಗುಣ, ಶೀಲ ಎಲ್ಲ ಅಕಾರದಲ್ಲಿ ಕೊನೆಗೊಳ್ಳುವ ಶಬ್ದಗಳು ಸುಲಭವಾಗಿ ಅರ್ಥ ಆಗ್ತದೆ. ಆಗ ವಂತವೇ ಹೇಳಬೇಕು. ಗುಣವಂತ, ಗುಣವಂತ ಅಲ್ಲ ಅಲ್ಲಿ. ಗುಣವಾನ್, ಶೀಲವಾನ್, ಧನವಾನ್. ಹಾಗೆ ಹನುಮಾನ್, ಹನುಮಂತ, ಹನುವಂತ ಅಲ್ಲ ಹನುಮಂತ ಅಂತ. ಹನುಮಂತನ ಅರ್ಥ ನೋಡಿಕೊಂಡೇವೀಗ. ಅವನು ಎಲ್ಲಿಂದ ಬಂದವ ಎನ್ನುವುದಕ್ಕೆ ಮೂಲ ರೂಪದೆಡೆಗೆ, ವಾಯುದೇವರೆಡೆಗೆ ಹೋಗಬೇಕು. ವಾಯು ಕೂತದ್ದು ಸಹ ನಾರಾಯಣನ ತೊಡೆಯಲ್ಲಿ, ಅಡಿಯಲ್ಲಿ ತೊಡೆಯ ಚಿತ್ರ ಕಾಣ್ತದೆ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಂ. ಅವನ ತೊಡೆಯಲ್ಲಿ, ವಾಯುವಿನ ತೊಡೆಯಲ್ಲಿ ಭಾರತಿ ಕೂತಿದ್ದಾಳೆ. ಹಾಗೆ ಕರ್ಮ ದೇವರ ತೊಡೆಯಲ್ಲಿ, ಬಲ ತೊಡೆಯಲ್ಲಿ, ಅದು ಬಲ ತೊಡೆ ಈಚೆ ಬದಿಯಲ್ಲಿ ಬಂದದ್ದು. ಈಚೆ ಬದಿದ್ದು ಎಡ ತೊಡೆ ಆಗ್ತದೆ. ಎಡ ತೊಡೆಯಲ್ಲಿ ಲಕ್ಷ್ಮಿ ಕೂತಿದ್ದಾಳೆ. ಅದು ಕೊಡಲಿಲ್ಲ ಚಿತ್ರ. ನಾನು ಎರಡೂ ತೊಡೆಯಲ್ಲಿ ಇಬ್ಬರನ್ನು ಕುಳ್ಳಿರಿಸಿಕೊಂಡು ಇಬ್ಬರನ್ನು ಮಾತಾಡಿಸುವ ಶ್ಲೋಕಗಳನ್ನೆಲ್ಲ ಮಾಡಿಟ್ಟಿದ್ದೇನೆ ಹಿಂದೆ. ಈಗ ಒಂದು ಮಡೆಯಲ್ಲಿ ಮಾತ್ರ ತೋರಿಸಿಕೊಟ್ಟು. ಹಾಗಾಗಿ ಬಲತೊಡೆಯಲ್ಲಿ ಪ್ರಾಣದೇವ ಮಗ ವಾಯುದೇವ, ಎಡತೊಡೆಯಲ್ಲಿ ಹೆಂಡತಿ ಲಕ್ಷ್ಮಿ, ಇವರಿಬ್ಬರಿಗೆ ಪಾಠ ಹೇಳುವವ ನಾರಾಯಣ ಮಧ್ಯದಲ್ಲಿ. ಅವರ ತೊಡೆಯಲ್ಲಿ ಮತ್ತೆ ಭಾರತಿ ಇದ್ದಾಳೆ. ಹಾಗೆ ವಾಯುದೇವರ ಕೈಯಲ್ಲಿ ಧ್ಯಾಯೇದ್ ಗದಾ ಅಭಯಕರಂ ಸುಕೃತಾಂಜಲಿಂತಂ, ಗದೆ ಮತ್ತು ಅಭಯ. ಆನಂತರ ಎರಡು ಕೈ ಭಗವಂತನಿಗೆ ಮುಗಿದಿದ್ದಾನೆ. ನಾನು ಹೇಳಿದ್ದಲ್ಲ, ದೇವರ ತೊಡೆಯಲ್ಲಿದ್ದಾನೆ, ಕೈ ಮುಗಿದಿದ್ದಾನೆ. ಆಯುಧಗಳು ಬಾಕ್ಯದ ರಕ್ಷಣೆಗೆ, ಭಕ್ತರ ಬೇಡಿಕೆಗೆ. ಹಾಗಾಗಿ ಕೆಟ್ಟವನಿಗೆ ಹೊಡಿಲಿಕ್ಕೆ ಗದೆ, ಆನಂತರ ಒಳ್ಳೆಯವನಿಗೆ ಅಭಯದ ರಕ್ಷೆ. ಒಳ್ಳೆಯವನಲ್ಲಿ ಇರತಕ್ಕ ಕೆಟ್ಟತನಕ್ಕೆ ಗದಾ ಪ್ರಹಾರ, ಅವನಿಗೆ ಕ್ಷೇಮ ಆಗುವಂತಹ ಚಿಕಿತ್ಸೆ. ನೀನು ಸಾಯುವುದಿಲ್ಲ,
ನಿನಗೆ ಒಳಗೆ ಹೂತ ಕ್ರಿಮಿ ಸಾಯ್ತದೆ ಹೇಳಿ, ಅಜ್ಞಾನವನ್ನು ಕೊಲ್ತೇನೆ ಹೇಳಿ ಒಬ್ಬನಿಗೆ ಪ್ರಯೋಗ ಮಾಡುವಾಗಲೂ ವಾಯು ಗದಾಭಯಕರಂ ಸುಕೃತಾಂಜಲಿಂತಂ. ನಾವೆಲ್ಲ ಯೋಚನೆ ಮಾಡೋದು, ನಮಗೊಂದು 4 ಇದ್ದರೆ ಒಳ್ಳೆಯದಾಗ್ತಿದೆ ಅಂಥದ್ದು ಲಂಚ ತಗೊಳ್ಳಿಕ್ಕೆ. ಹಿಂಬದಿಯಿಂದ ಮೇಲೆ ಗೊತ್ತೇ ಆಗೋದಿಲ್ಲ, ಆಗ 2 ಕೈ ಹಿಂದೆ ಹೋಗಿರ್ತದೆ, ಎದರಲ್ಲಿ ನೆಗಾಡ್ತಾ ಇರ್ತಾನೆ. ದೇವರು ಕೊಡಲಿಲ್ಲ. ದೇವತೆಗಳಿಗೆ ಯಾಕೆ 4 ಕೈಗಳು ಅಂದರೆ 2 ಕೈ ಇತರರ ರಕ್ಷಣೆಗಾಗಿ ಆಯುಧ ಇಟ್ಕೊಳ್ಳಿಕ್ಕೆ, ಮತ್ತೆರಡು ಕೈ ದೇವರಿಗೆ. ಕೃತಾಂಜಲಿ ಪುಟ ಸರ್ವೇ ಅಂತ ಪ್ರಧಾನಂತಂ ಹರಿಂ ಪ್ರತಿ. ಭಗವಂತನಡೆಗೆ ಯಾವತ್ತೂ ಕೈ ಮುಗಿದುಕೊಂಡು, ನಾವು ಆಂಜನೇಯ ವಿಗ್ರಹ ನೋಡಿದರೆ ಕೈ ಮುಗಿದ ವಿಗ್ರಹವೇ ನೋಡುದು. ಯಾರನ್ನು ಕೇಳಿದರೆ ನಮಗಲ್ಲ, ನಮಗೆ ಸಂದೇಶ ದೇವರಿಗೆ ಕೈ ಮುಗಿರಿ ಅಂತ. ನಾವು ಯೋಚನೆ ಮಾಡೋದು, ಎಷ್ಟು ಒಳ್ಳೆ ದೇವರು ನೋಡಿ, ನಮ್ಮ ಬಂದ ತಕ್ಷಣ ಕೈ ಮುಗಿತಾನೆ. ಅವನು ಒಳಗಿನ ಭಗವಂತನ ನಿರಂತರ ನೆನಪು ಮಾಡ್ತಾ ಇದ್ದಾನೆ. ನಿತ್ಯ ಮಾಡಬೇಕಾದ ಸೇವೆ ಅದು ಅಂತ, ಮತ್ತೇನು ಮಾಡಬೇಕಾಗಿಲ್ಲ. ಶುದ್ಧವಾದ ಮನಸ್ಸಿನಿಂದ ಎತ್ತರದ ಎಚ್ಚರದಲ್ಲಿ ಕೈ ಮುಗಿಯಿರಿ ಅಂತ. ಹಾಗಾಗಿ ಎಂತಹ ಪ್ರಾಣತತ್ವ ವಾಯುದೇವ. ವಾಯುರ್ವೈ ಪ್ರಾಣ, ಇದೆಲ್ಲ ಉಪನಿಷತ್ತುಗಳ ಬ್ರಾಹ್ಮಣಗಳ ವಾಕ್ಯಗಳೆಲ್ಲ. ಪ್ರಾಣ ವೈ ರುದ್ರ, ನೋಡಿ ರುದ್ರನ ಜನ್ಮ ಹೇಳುವುದಕ್ಕೂ ವಾಯು ಜನ್ಮ ಹೇಳಲು ಒಂದೇ ಶಬ್ದಗಳು ಪ್ರಯೋಗ ಮಾಡೋ ರೀತಿಗಳು ಬಹಳ ಕಡೆಯಲ್ಲಿ ಇಂಥ ಮಾತುಗಳು ಬರ್ತವೆ. ಇದನ್ನು ಗುರುತಿಸ್ತಾನೆ. ಎಲ್ಲಿವರೆಗೆ ಅಂದರೆ ಪ್ರಾಣ ಸವೈ ವಾಯು ಅಂತ ಹೇಳಿಕೊಂಡು ವಾಲ್ಮೀಕಿ ರಾಮಾಯಣ ನೋಡಿ, ಎಷ್ಟು ಶಬ್ದ ಅಂದರೆ ಪ್ರಾಣ ವಾಯು ಸುಖಂಚೈವ ಅಂತ. ಆನಂದ ರೂಪನೊಂದು ಶಬ್ದವನ್ನು ವಾಲ್ಮೀಕಿ ಹೇಳ್ತಾನೆ, ಪ್ರಾಣಾನಂದ. ಯಾಕೆ? ಪ್ರಾಣ ಶಬ್ದದ ಅರ್ಥ ಅದು ಪೂರ್ಣವಾದ ಆನಂದ ಉಳ್ಳವನು ಅಂತ, ಸುಖದ ಮೊತ್ತ ಅಂತ ಹೇಳಿಕೊಂಡು. ಹೀಗಾಗಿ ಈ ಶಬ್ದಗಳೆಲ್ಲವರು ಯಾವ ರೀತಿಯಲ್ಲಿ ಸಂಕಲನ ಮಾಡಿದ್ದಾರೆ ಎನ್ನುವುದೇ ಅರ್ಥ ಆಗುವುದಿಲ್ಲ. ಇಡೀ ಜಗತ್ತನ್ನು ಕಟ್ಟಿಹಾಕಿದವ ವಯಬಂಧನೆ ಅಂತ ವಾಯು ಶಬ್ದಕ್ಕೆ ಅರ್ಥ. ಎಲ್ಲರಿಗೂ ಆಯುಷ್ಯವನ್ನು ವಿಕಲ್ಪವಾಗಿ ಕೊಡುವವನು ಅಂತ, ವಾ ಆಯುಷು ಅಂತ. ವಯಬಂಧನೆ ಒಂದು ಅರ್ಥ. ವಾತಾವರಣದಲ್ಲಿ ಇಡೀ ಜಗತ್ತು ನಿಂತಿದೆ ಅಂತ. ಎಲ್ಲಿ ನಿಂತಿದೆ, ಹೇಗೆ ನಿಂತಿದೆ, ಏನಾಗಿದೆ, ಯಾರು ಫೋರ್ಸ್? ಇಡೀ ಜಗತ್ತು ನಿಂತದ್ದೇ ಗಾಳಿಯ ನಡುವೆ, ಫ್ಲೋಟಿಂಗ್. ಇಂತಹ ವಾತಾವರಣದಲ್ಲಿ ನಿಂತಿದ್ದು ಸೈನ್ಸ್. ವಾಸ್ತವವಾಗಿ ವಾಯು ಶಬ್ದವನ್ನು ನಾವು ಕ್ರಿಯೇಟ್ ಮಾಡಿದ ರೀತಿ ಹಾಗೆ. ಅದನ್ನು ಮತ್ತೆ ಹೇಳೋದು, ಇಡೀ ಜಗತ್ತಿನ ಆಯುಸ್ಸು ಅದರ ಕಂಟ್ರೋಲಲ್ಲಿದೆ. ವಿಕಲ್ಪವಾಗಿ ಒಂದೊಂದಕ್ಕೊಂದು ರೀತಿಯ ಆಯುಷ್ಯವನ್ನು ಕೊಡ್ತಾನೆ. ಜೀವಜಾತಗಳಿಗೆ, ಜಡ ಪ್ರಪಂಚಕ್ಕೆ, ಕ್ರಿಮಿಕೀಟಗಳಿಗೆ, ಮರಮಟ್ಟುಗಳಿಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ವಿಕಲ್ಪವಾದಂತಹ ಆಯುಷ್ಯ ಕ್ರಮ. ಒಂದೇ ಪ್ರಕಾರ ಅಂತ ಇಲ್ಲ ಯಾವುದಕ್ಕೆ. ಇದನ್ನು ವಾಯು ತಪ್ಪಿದ್ದಾರೆ ಅಂದರೆ ಬ್ರೀತಿಂಗ್, ಫುಲ್ ಕಂಟ್ರೋಲ್, ಶ್ವಾಸೋಚ್ಛ್ವಾಸದ ನಿಯಂತ್ರಣ ಶಕ್ತಿಯವ. ಆ ಪ್ರಕಾರದಲ್ಲಿ ದೇವರು ಸೇವೆ ಮಾಡುವವ, ಅದನ್ನೇ ಹಂಸಮಂತ್ರ ಅಂತ ಹೇಳ್ತಾರೆ. ಅಂಥ ವಾಯುದೇವನು 3 ಪ್ರಕಾರದಲ್ಲಿ ಬಂದಿದ್ದಾನೆ. ಮೊದಲಿಗೆ ಅವನ ಇನ್ಕಾರ್ನೇಷನ್ ಅವತಾರಗಳು ಹನುಮಂತನಾಗಿ, ಭೀಮನಾಗಿ, ಮಧ್ವನಾಗಿ. ಅಷ್ಟು ಸಹ ಭಗವಂತನ ಸೇವೆಗಾಗಿ. ಅವರು ಬಂದದ್ದು ಯಾಕೆ ಕೇಳಿದರೆ, ಭಗವತ್ ಕಾರ್ಯ ಸಾಧಕ. ಅದು ಕಡೆಗೆ ಮಾತ್ರ ಅಲ್ಲ, 3ಕ್ಕೂ ಅನ್ವಯ. ಪ್ರಥಮ ಭಗವತ್ ಕಾರ್ಯ ಸಾಧಕ, ದ್ವಿತೀಯ ಭಗವತ್ ಕಾರ್ಯ ತೃತೀಯಶ್ಚ.